ಆದ್ರೆ ಅವರೆಲ್ಲರಿಗೂ ದೊಡ್ಡ ಇನ್ಸ್ಪಿರೇಷನ್ ನೀವು, ಜೊತೆಗೆ ನಿಮಗೆ ನೀವೇ ಸಾಟಿ ಶಿವಣ್ಣ. ಬರುವಂತ ಪ್ರತಿಯೊಬ್ಬ ಚೇತಂತರದ ನಿರ್ದೇಶಕರಿಗೂ ಇರೋದು ಒಂದೇ ಹಾಡು. ಇದಕ್ಕೆ ನೀವೇ ಇನ್ಸ್ಪಿರೇಷನ್, ಇದಕ್ಕೆ ನೀವೇ ದಯವಿಟ್ಟು ಹಾಕೊಂಡು ಬೇರೆ ಇದಕ್ಕೆ ಹೇಳಿದ್ದು. ಇದು ಬೇರೆ ಜಾನರ್, ಲವ್ ರೊಮ್ಯಾನ್ಸ್ ಆ ತರದಕ್ಕೂ ಹೇಳ್ತೀವಿ, ಅದ್ರಲ್ಲೂ ನಾವೆಲ್ಲ ನಿಮ್ಮನ್ನ ಮೆಚ್ಕೊಂಡಿದೀವಿ ಶಿವಣ್ಣ. ಆದ್ರೆ ಎಲ್ಲ ವಿಷಯದಲ್ಲೂ ಚೇತನ್ ತರಹದ ಅದೆಷ್ಟೋ ಹೊಸ ನಿರ್ದೇಶಕರು, ನಾನು ಜರ್ನಲಿಸ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದೀನಿ, ಪ್ರತಿ ಇಂಟರ್ವ್ಯೂಲು ನಾವು ಒಂದ್ ಪ್ರಶ್ನೆ ಕೇಳ್ತೀವಿ, ಯಾರಿಗ್ ನೀವು ಆಕ್ಷನ್ ಕಟ್ ಹೇಳ್ಬೇಕು ಅಂತ ಹೊಸ ನಿರ್ದೇಶಕರಿಗೆ ಕೇಳಿದಾಗ ಮೊದಲು ಬರುವಂತ ಒಂದೇ ಒಂದು ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಒಂದು ಸಿನಿಮಾ ಮಾಡ್ಲೇಬೇಕು. ಎಲ್ಲರಿಗೂ ನಿಜ ನಾವು ಭಾಗ್ಯ ಪಡ್ಕೊಂಬಂದಿರೋ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಆಸೆ ಇರುತ್ತೆ, ನಮಗೂ ಆ ಭಾಗ್ಯ ಇರ್ಬೇಕಲ್ಲ. ಅವ್ರಿಗೆಲ್ಲ ಆಕ್ಷನ್ ಕಟ್ ಹೇಳ್ಸಕ್ಕೆ ಹೇಳ್ಬೋದು, ಬರೀ ಸ್ಟಾರ್ ಬ್ರ್ಯಾಂಡೆಡ್ ಡೈರೆಕ್ಟರ್ಸ್ ಆಕ್ಷನ್ ಕಟ್ ಹೇಳ್ಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಹೇಳಿದಾಗ ಬರೀ ಬ್ರ್ಯಾಂಡ್ನ ಹುಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವಿರ್ಬೇಕಲ್ಲ, ಒಬ್ರು ಇರ್ಬೇಕಲ್ಲ, ಅದಕ್ಕೆ ನಾವಿದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿ ಆಗಿದೆ. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರಿಗೆ ಬೇರೆ ಸಿನಿಮಾನು ಮಾಡಬೇಕಾದ್ರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದ್ರಿಂದ ಯಾವತ್ತೂ ಅದನ್ನ ಕೈ ಹಿಡಿತಾರೆ ದೇವರು, ನಿಜವಾಗ್ಲೂ ಬಿಡಲ್ಲ.